ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಸಿದ ಕುರಿತಾಗಿ ಬೆಂಗಳೂರಿಗರ ಮೇಲೆ ದೊಡ್ಡ ಬರೆ ಎಳೆಯಲಾಗಿದೆ ಅಂತ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಈ ವಿಷಯವಾಗಿ ಧ್ವನಿ ಎತ್ತಿದ್ರು, ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಬಿಎಂಆರ್ಸಿಎಲ್ ಸ್ವಾಯತ್ತ ಸಂಸ್ಥೆಯಾಗಿದೆ, ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ, ಮೆಟ್ರೋ ಪ್ರಯಾಣ ದರವನ್ನ ಕೇಂದ್ರ ಸರ್ಕಾರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇವರು ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರದ್ದು ಇದು ಜವಾಬ್ದಾರಿ? ರಾಜ್ಯ ಸರ್ಕಾರದ ಸೋಲ್ ಜವಾಬ್ದಾರಿನಾ? ಗವರ್ಮೆಂಟ್ ಆಫ್ ಇಂಡಿಯಾದೇ ಸೋಲಾ? ಇಬ್ರು ಪಾರ್ಟ್ನರ್ಶಿಪ್ ಇರೋಂಥ ಕಂಪನಿ ಅದು. ಇಬ್ರು ಮಾತಾಡಿ ಓಪನ್ ಸವಾಲ್ ಬಂದ್ಬಿಡ್ಲಿ ಸಮಯವನು ಮಾತಾಡಿ. ಲೆಟ್ ದ ಚೀಫ್ ಮಿನಿಸ್ಟರ್ಗೆ ಯಾರೊಬ್ಬರು ಸೆಂಟ್ರಲ್ ಮಿನಿಸ್ಟರ್ ಫೋನ್ ಮಾಡಿ, ಪ್ರಹ್ಲಾದ್ ಜೋಶಿನೋ ಅಥವಾ ಅವಾಗ ರಾಜ್ಯದಲ್ಲಿ ಕಾಣಿಸ್ಕೊಂಡು ಫೀ ಅಂತ ಗಾಳಿ ಅಪ್ ಸೋಮಣ್ಣನೋ ಯಾರೊಬ್ರು ಮಾತಾಡಿ ನೋಡೋಣ. ಜನಕ್ಕೆ ತಾನೇ ಒಳ್ಳೇದಾಗಬೇಕು. ಇಲ್ಲ ಮಾಡಲ್ಲ ನೀವು. ಯಾಕೆಂದ್ರೆ ಇಬ್ಬರದು ಪ್ಲಾನ್ ಅಲ್ಲೇ ಇರೋದು. ನೀನು ಅವನನ್ನು ಬೈಕೊಂಡು ಓಡಾಡು, ನಾನು ಇವನನ್ನು ಬೈಕೊಂಡು ಓಡಾಡ್ತೀನಿ. 8 ದಿನ ಆದ್ಮೇಲೆ ಅಡ್ಜಸ್ಟ್ ಆಯ್ತಾರೆ, ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ ಜನ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಮೆಟ್ರೋ ಈಸ್ ಎ ಜಮ್ಮು ಕಾಶ್ಮೀರ್ನ ಒರಿಜಿನಲ್ ಅವತಾರ, ಇಂಡಿಪೆಂಡೆಂಟ್ ದೇಶ ಅದು. ಹಿಂದೆ ಸಕ್ಕರೆ ಕಾಯಿಲೆ ಇರೋರಿಗೆ, ಸಕ್ಕರೆ ಕಾಯಿಲೆ ಇರೋ ಜನ ಸಿಕ್ಕಾಬಟ್ಟೆ ಇವಾಗ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಟಾಯ್ಲೆಟ್ ಮಾಡು ಅಂದ್ರೆ ಮಾಡಲ್ಲ ಅಂತಿದ್ದಂತ ಅಯೋಗ್ಯರ್ತನ ತೋರಿಸ್ತವ್ರುಗಳು. ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ಫಸ್ಟ್ ಆ ಮೆಟ್ರೋನವರು ಹೌದು ಒಂದು ಪಾರ್ಕಿಂಗ್ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಪ್ಲಾನ್ ಮಾಡಿ ಕೂತಿರೋ ಮಹಾನ್ ಗನಂದಾರಿ ಕಂಪನಿ ಅದು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೋತಿರೋಂತಹ ರಾಕ್ಷಸ ಸಂತಾನದವರು ಇವರು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೋತಿರೋದು. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಮೆಟ್ರೋ ನಿಜವಾಗ್ಲೂ ಸತ್ಯವಂತ ಸಂಸ್ಥೆ ಆಗಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಕಿಲೋಮೀಟರ್ ವೈಸು ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾರೆ ಅಷ್ಟನ್ನು ಪ್ರಕಟ ಮಾಡಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಬೆಂಗಳೂರು ಸ್ಟ್ರಾಂಗ್ ನೆಲ, ಅದಕ್ಕೆ ಇಷ್ಟಿಷ್ಟಪ್ಪ ಪಿಲ್ಲರ್ ಹಾಕೊಂಡು ಕಾಸ್ಟನ್ ಬಾಯಿಗೆ ಬಂದಂಗೆ ಮಾಡ್ಕೊಂಡು ಎಲ್ಲಾರು ನಮ್ಮನ್ನು ಕೇಳಿ ಮಾಡಿದ್ರ ನೀವು ಕಾಸ್ಟಿಂಗನ್ನ? ಇಲ್ಲ. ಮೆಟ್ರೋ ಹ್ಯಾಸ್ ಬಿಕಮ್ ಎನ್ ಇಂಡಿಪೆಂಡೆಂಟ್ ನೇಷನ್. ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೊತಿರುವ ರಾಕ್ಷಸಿ ಸಂತಾನದವರು ಅಂತ ಹೇಳ್ಬೇಕು ಅವ್ರನ್ನ. ಇದು ಅವಹೇಳನ ಅಂತ ಕೇಸ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟು ಜನ ಅರೆಸ್ಟ್ ಕಂಪೇರ್ ಮಾಡಿ ಹೇಳಿ ನಮಗೆ. 8 ವರ್ಷ ನೀವು ಮಾಡಿಲ್ಲ, ಸರಿ ಅಲ್ಲ, ಒಪ್ಕೋತೀನಿ. ನಿರಂತರವಾಗಿ ಪುಕ್ಕಟ್ಟೆ ಓಡಿಸಕ್ಕಲ್ಲ ಮೆಟ್ರೋ ಇರೋದು. ಈ ಕರ್ನಾಟಕದ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡ್ಕೊಂಡ್ರು ಕಚಡ ಕೆಲಸ ತರ ಒಳ್ಳೆ ಕಂತ್ರಿ ಅದು ಕೆಲಸ. ಅದು ಏನು ಬಸ್ಸಿಂದ ಮಾಡ್ಕೊಂಡಿದ್ದು ಇವ್ರಿಬ್ರು ಸೇರ್ಕೊಂಡು. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ, ಯಾರು ಅದು ಬೆಳೆದಕ್ಕೆ ಬಿಡ್ತೀನಿ. ಒಳ್ಳೆ ತರ ಎಲ್ಲರೂ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಸಿದ್ದರಾಮಯ್ಯ ಗೊತ್ತಿಲ್ಲ, ಶಿವಕುಮಾರ್ ಮಾಡಿದ ಕೆಲಸ ಅದು, ಡಿ ಸಿ ಎಂ ಮಾಡಿದ ಕೆಲಸ ಅದು. ಮಾಡ್ಬಿಟ್ರು. BMRC ಲಂಗ್ ಮಾಡೋಕ್ಕಾಗಲ್ಲ. ಬಟ್ somebody has to respond logically ಮತ್ತು ರೀಸನಿಂಗ್ಲಿ. ನಾನು ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಮಾಡ್ಕೋ, ಸಾಕಾರ ಬಿಟ್ಕೊಂಡು ಉಡಾಫೆ ಹೊಡೆಯೋ ಗಿರಾಕಿಗಳು ಕೂತಿರೋ ಜಾಗ ಅದು ಆ ಮೆಟ್ರೋ. ನೋಡೋಣ ಪಾರ್ಲಿಮೆಂಟಲ್ಲಿ ಬುರ್ಡೆ ಬಿಟ್ಕೊಂಡು ಎದ್ದೆದ್ದು ನಿಂತ್ಕೊಂಡು ಎದೆ ಉಬ್ಬಿಸ್ಕೊಂಡು ನಿಂತ್ಕೊಳ್ಳೋ ತೇಜಸ್ವಿ ಸೂರ್ಯ ಬಾಪ ಕೂತ್ಕೋ, ಧರ್ನಾ ಕೂತ್ಕೋ BMRCL ಚೇರ್ಮನ್ ಆಫೀಸ್ ಮುಂದೆ. ಓಪನ್ ಸವಾಲ್
ಓಪನ್ ಸವಾಲ್ ಬಂದ್ಬಿಡಿ ಸ್ವಾಮಿ ಅವನು. ನಾನು ಅನ್ನ ನೀರು ತಿನ್ನಲ್ಲ ಅಂತ. ಕೂತ್ಕೊಳ್ಳಿಪ್ಪ ನೋಡೋಣ. 46% ಹೈಕ್. ಎಲ್ಲ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಟ್ಟ ಹೊಡ್ಸ್ ಹೋಗಿ. ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಯಾವ ರಾಜ್ಯದಲ್ಲಿ ಎಷ್ಟಾಗಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಾಗಿದೆ ಕೊಡ್ರಪ್ಪ. ಟ್ರಾನ್ಸ್ಪರೆಂಟ್ ಆಗಿದ್ರೆ ನೀವು ಭೂಪತಿಗಳು. ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ಫಸ್ಟ್ ಹಾ ಕೊಟ್ಬಿಟ್ಟು ಸಿಗಾಕೊಂಬಿಟ್ರೆ ಯಾರ ಬುಡದಲ್ಲಿ ಬೆಂಕಿ ಇದೆಯೋ, ಯಾರ ಬುಡದಲ್ಲಿ ಸಮುದ್ರ ಇದೆಯೋ, ಯಾರ ಬುಡದಲ್ಲಿ ಜ್ವಾಲಾಮುಖಿ ಇದೆಯೋ. ನಮಗೂ ಬೇಕಾಗಿರೋದು ಜನರಲ್ ನಾಲೆಡ್ಜ್ ಶ್ರುತಿ. ಯಾರ್ಯಾರನ್ನೆಲ್ಲ ದಾಟ್ಕೊಂಡು ಎಲ್ಲೆಲ್ಲೋ ಮೇಲಕ್ಕೆ ಹೋಗಿದಾರೋ. ನಮ್ಮ ಊರಿಗೆ